ಸಿನಿಮಾಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ, ಸಿನಿಮಾ ನೋಡೋಕೆ ಬಂದಂಥವನು ತನ್ನ ವೈಯಕ್ತಿಕ ಜೀವನವನ್ನು ಮರೆತು ಒಂದು 3 ತಾಸು ಆ ಒಂದು ಕಥೆಯಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾನೆ. ಈ ಒಂದು ಶಕ್ತಿ ಸಿನಿಮಾಕ್ಕೆ ಮಾತ್ರ ಇರುವಂಥದ್ದು. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಕಾಟೇರ ಸಿನಿಮಾದ 15 ನಾಮಿನೇಷನ್ಗೆ ಹೋಗಿರುವಂಥದ್ದು. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಕಾಟೇರ 15 ನಾಮಿನೇಷನ್ಗೆ ಹೋಗಿದೆ. ತರುಣ್ ಸರ್ ಕೂಡ ಒಂದು ಎಕ್ಸೆಲ್ ಕೂಡ ಒಂದು ಪೋಸ್ಟನ್ನು ಹಾಕಿದ್ರು. ಇದ್ರ ಬಗ್ಗೆ ಮಾತಾಡ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಕನ್ನಡ ಸಿನಿಮಾ ಈ ಒಂದು 15 ನಾಮಿನೇಷನ್ಗೆ ಹೋಗಿರುವಂಥದ್ದು. ಏನಿದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಕಾಟೇರ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬಂದು ಆದಮೇಲೆ ಒಂದು ರಿವ್ಯೂ ಮಾಡ್ತೀನಿ, ಅಂದರೆ ಥಿಯೇಟ್ರ್ ಮುಂದೆ ಒಂದು ರಿವ್ಯೂ ಮಾಡ್ತೀನಿ. ನಾನು ಹಾಗೆ ಹೇಳ್ತೀನಿ ಏನಂತಂದರೆ, ಈ ಸಿನಿಮಾಗೆ ಬರೀ 1-2 ಅವಾರ್ಡ್ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವಾರ್ಡ್ ಬರಬೇಕು. ಯಾಕೆಂದರೆ ಆ ರೀತಿಯಾದಂಥ ಒಂದು ಸಿನಿಮಾ ಇದು ಅಂತ. ಈಗ 15 ನಾಮಿನೇಷನ್ ಕೂಡ ಹೋಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಟೆಕ್ನಿಕಲ್ ಟೀಮಿಂದ ಹಿಡಿದು ಡೈರೆಕ್ಟರ್ ತನಕನೂ ಎಲ್ರಿಗೂ ಕೂಡ ಒಂದು ಹೀರೋಯಿನ್ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾನತೆಯಾದಂಥ ಒಂದು ನಾಮಿನೇಷನ್ ಆಗಿರುವಂಥದ್ದು. ಯಾಕಂದರೆ ಈ ಚಿತ್ರದಲ್ಲಿ ಆ ರೀತಿ ಇದೆ. ಒಬ್ಬರು ಈ ಸಿನಿಮಾದಲ್ಲಿ ಮಿಸ್ ಆದರೂ ಕೂಡ ಒಂದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಕಾಟೇರ. ಅಷ್ಟೊಂದು ಇನ್ವಾಲ್ವ್ಮೆಂಟು. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಸಿನಿಮಾಗಳು ಅಂತ ಬಂದಾಗ ಏನೋ ಜನ ಬೇಕು ಅನ್ನೋ ಹಾಗೇ, ಏನೋ ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ಸ್ಗಳು ಕ್ರಿಯೇಟ್ ಮಾಡೋಣ ಅನ್ನೋ ಹಾಗೇ, ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಫಿಲ್ ಮಾಡೋ ಹಾಗೆ ಕೆಲವೊಂದು ಸಿನಿಮಾಗಳು ಅನಿಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಅಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿರುವಂಥ ಕಾಟೇರ ಸಿನಿಮಾಗೆ 15 ನಾಮಿನೇಷನ್ಗಳಿಗೆ ಸೆಲೆಕ್ಟ್ ಆಗಿರುವಂಥದ್ದು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಈ ಒಂದು ಸಿನಿಮಾ ಒಂದು ಸಕ್ಸಸ್ಸು ಕರ್ನಾಟಕದಲ್ಲಿ ಈಗ 25 ದಿನ ದಾಟಿ ಈಗ ಮುನ್ನುಗ್ತಾ ಇರುವಂಥ ಇನ್ನೊಂದು ಖುಷಿಯಾದಂಥ ವಿಚಾರ. 4ನೇ ವಾರ ಇದು ಹೋಗ್ತಾ ಇರುವಂಥದ್ದು. ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡ್ತು ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಟೇರ ಸಿನಿಮಾಗೆ ಇಷ್ಟು ರೆಸ್ಪಾನ್ಸು ಸಿಕ್ಕಿರೋದು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಬಂದಾಗ, ತುಂಬ ಸಲ ಹೇಳಿದ್ದೀನಿ ನಾನು, ಒಳ್ಳೆ ಸಬ್ಜೆಕ್ಟ್ ಅಂತ ಬಂದಾಗ, ಒಳ್ಳೆ ಸಿನಿಮಾ ಅಂತ ಬಂದಾಗ ನಾವೇನು ಹೇಳೋದು ಬೇಡ. ಯಾಕೆಂತಂದರೆ ಆಡಿಯನ್ಸ್ಗಳಿಗೆ ಗೊತ್ತಾಗಬೇಕು, ಈ ಸಿನಿಮಾ ಚೆನ್ನಾಗಿದೆ ಗುರು, ಹೋಗಿ ನೀನು ಸಿನಿಮಾ ನೋಡ್ಕೊಂಬ ಅಂತ. ತುಂಬ ಜನಗಳು ಮೌತ್ ಟು ಮೌತ್, ಅಂದರೆ ಬಾಯಿಂದ ಬಾಯಿಗೆ ಹೇಳ್ತಾ ಸಿನಿಮಾ ಚೆನ್ನಾಗಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಜನಗಳೇ ಪ್ರಚಾರ ಮಾಡಿಬಿಡ್ತಾರೆ, ಸಿನಿಮಾ ಚೆನ್ನಾಗಿದೆ ನೋಡಿ 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 ಅಂತ. ಕಾಟೇರ ಕೂಡ ಈಗ 15 ನಾಮಿನೇಷನ್ಗಳಿಗೆ ಸೆಲೆಕ್ಟ್ ಆಗಿರುವಂಥದ್ದು. ನಿನ್ನೆ ಒಂದು ಪೋಸ್ಟ್ ಮಾಡುವ ಮೂಲಕವಾಗಿ ತರುಣ್ ಸರ್ ಕೂಡ ಒಂದು ಪೋಸ್ಟ್ ಕೂಡ ಹಾಕಿದ್ರು. ತುಂಬಾ ಒಂದು ಖುಷಿ ಆಯಿತು ಈ ಒಂದು ವಿಚಾರವನ್ನು ಕೇಳಿದಾಗ. ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಏನೇನು ವರ್ಕ್ ಮಾಡಿದ್ದಾರೆ ಎಲ್ಲರೂ ಕೂಡ ಒಂದು ಅವಾರ್ಡ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ ಈ ಸಿನಿಮಾದ ಒಂದು ಎಫರ್ಟ್, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಎಫರ್ಟ್ ಹಾಕಿದ್ದಾರೆ ಅಂತ. ಅತ್ಯದ್ಭುತವಾದಂಥ ಚಿತ್ರ. ಈ ಚಿತ್ರಕ್ಕೆ 15 ನಾಮಿನೇಷನ್ ಬಂದಿದೆ. ತುಂಬ ಖುಷಿ ಆಯಿತು. ಓವರಾಲ್ ಆಗಿ ಈಗ ಸದ್ಯಕ್ಕೆ ಕೇಳಬೇಕು ಅಂತಂದರೆ 4 ವಾರಗಳಾಯಿತು, ಈಗ ಮತ್ತೆ ಕಂಟಿನ್ಯೂ ಹೋಗ್ತಾ ಇದೆ ಕಾಟೇರ. ಅದು ಒಂದು ಖುಷಿಯಾದಂಥ ವಿಚಾರ. ಈ ಸಿನಿಮಾ ನೆಕ್ಸ್ಟ್ ಬರುವಂತಹ ದರ್ಶನ್ ಸರ್ ಸಿನಿಮಾಗಳು ಇದೇ ರೀತಿ ಸಕ್ಸಸ್ ಕಾಣಲಿ. ಆ್ಯಂಡ್ ಕನ್ನಡ ಸಿನಿಮಾಗಳು ಎಲ್ಲ ಕೂಡ ಇದೇ ರೀತಿಯಾಗಿ ಸಕ್ಸಸ್ ಆಗಬೇಕು ಅನ್ನೋ ಒಂದು ಇಚ್ಛೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಎಷ್ಟು ಖುಷಿಯಾಗಿದೆ ಕಾಟೇರ ಸಿನಿಮಾ 15 ನಾಮಿನೇಷನ್ಗಳಿಗೆ ಸೆಲೆಕ್ಟ್ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕ ಮಾಡೋ ಮುಖಾಂತರ ನಿಮ್ಮ ಈ ಒಂದು ಖುಷಿಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ತಿಂಗಳು ಕೂಡ ಸಿನಿಮಾಗಳು ರಿಲೀಸ್ ಇದೆ. ಉಪಾಧ್ಯಕ್ಷ ಆಗಿರ್ಬೋದು, ಬ್ಯಾಚುಲರ್ ಪಾರ್ಟಿ ಆಗಿರ್ಬೋದು, ತುಂಬ ಸಿನಿಮಾಗಳು ಬರ್ತಾ ಇದೆ. ನಾನು ಕೂಡ ಎಲ್ಲ ಸಿನಿಮಾಗಳಿಗೂ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ, ಆ್ಯಂಡ್ ನೀವು ಯಾವ ಸಿನಿಮಾಗೆ ಕಾಯ್ತಿದ್ದೀರಿ ಈ ತಿಂಗಳು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡದೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.